ಇರಾನ್ ವಿರುದ್ಧದ ಯುದ್ಧಕ್ಕೆ ವಿರಾಮ ಘೋಷಿಸಿದ್ದಾರೆ ಟ್ರಂಪ್. ಇಲ್ಲಿ ಇರಾನ್ನ ಅನಾಮಿಕ ನಾಯಕನ ಜೊತೆ ಟ್ರಂಪ್ ಒಪ್ಪಂದ ಮಾಡಿಕೊಂಡ್ರ. ಹಾಗಾದ್ರೆ ಇರಾನ್ನ ಆ ನಾಯಕನ ಜೊತೆ ಮಾತಾಡ್ತಾ ಇದ್ದೇನೆ ಅಂತ ಟ್ರಂಪ್ ಹೇಳಿದರೆ ಯಾರೇ ಅವನು? ಖಮೇನೆ ಅವ್ರ ಮಗ ಮೊಸ್ತಾಬನ್ ಜೊತೆ ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರವನು ಅಂದ್ರೆ ಎಲ್ಲೋ ಒಂದು ಕಡೆ ಇನ್ನೊಬ್ಬ ನಾಯಕನ ಹುಟ್ಟು ಹಾಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇರಾನ್ನಲ್ಲಿ. ಈಗ ಟ್ರಂಪ್ ಗುಪ್ತವಾಗಿ ಮಾತಾಡ್ತಾ ಇದ್ದಾರೆ. ಆ ನಾಯಕನ ಹೆಸರು ರಿವೀಲ್ ಮಾಡಿದ್ರೆ ಸಾಯಿಸ್ಬಿಡ್ತಾರೆ. ಹೆಸರು ಹೇಳದೆ ಸಂಧಾನದ ಬಗ್ಗೆ ಟ್ರಂಪ್ ಪ್ರಸ್ತಾಪ ಮಾಡಿದರೆ ಇದ್ರು ಇರ್ಬೋದು ರೀ, ಹೇಳಕ್ಕಾಗಲ್ಲ. ಇಲ್ಲಿ ಇರಾನ್ನಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಟ್ರಂಪ್ ಅವ್ರ ವಿರೋಧಿಗಳಂತೂ ಅಲ್ಲ. ಅಲ್ಲಿ ಖಮೇನಿ ಅವ್ರನ್ನ ಬಯೋರು ಇದ್ರು, ಹೊಗಳೋರು ಇದ್ರು. ಹಾಗಾದ್ರೆ ಈ ನಾಯಕ ಎಲ್ಲಿ ಹುಟ್ಕೊಂಡ? ಗೌರವಾನ್ವಿತ ನಾಯಕನ ಜೊತೆ ಡೀಲ್ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. 5 ದಿನಗಳ ಕಾಲ ಸೇನಾ ಕಾರ್ಯಾಚರಣೆ ಮುಂದೂಡಿಕೆ ಆಗಿದೆ ಅಂತ ಹೇಳಿದ್ದಾರೆ. ಈಗ ಜಗತ್ತಿಗೆ ಕಾಡ್ತಿರುವಂಥ ಪ್ರಶ್ನೆ, ಆ ನಾಯಕ ಯಾರು? ಆತನ ಹೆಸರು ಹೇಳಿದ್ರೆ ಮುಸ್ತಫಾ ಬಿಟ್ಬಿಡ್ತಾರಾ? ಸಾಯಿಸ್ಬಿಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಡೀಲ್ ನಡೀತಾ ಇರ್ಬೋದು ಗುಪ್ತಾಗಿ, ಅಥವಾ ಇವರ ಬೆಂಬಲಿತ ಒಂದು ಪಕ್ಷವನ್ನು ಅಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಏನಾದರೂ ಪ್ಲ್ಯಾನ್ ಆಗ್ತಾ ಇದೆಯಾ? ಟ್ರಂಪ್ ಹೇಳಿದ್ದು ಒಬ್ಬ ಉನ್ನತ ವ್ಯಕ್ತಿ ಜೊತೆ ಮಾತಾಡಿದ್ದೇನೆ ಅಂತ. ನಾವು ಇರಾನ್ ನಾಯಕತ್ವ ನಾಶಪಡಿಸಿದ್ದೇವೆ. ಇರಾನ್ನ ಮೊದಲ ಹಂತ, 2ನೇ ಹಂತ ಮತ್ತು 3ನೇ ಹಂತದ ನಾಯಕರನ್ನ ಹೊಡೆದುರುಳಿಸಿದ್ದೇವೆ. ನಾವು ಬಹಳ ಗೌರವಯುತ ನಾಯಕನ ಜೊತೆ ಡೀಲ್ ಮಾಡಿದ್ದೇವೆ. ನಾನು ಅವ್ರಿಗೆ ಕರೆ ಮಾಡಿಲ್ಲ, ಅವರೇ ಒಪ್ಪಂದ ಮಾಡಿಕೊಳ್ಳೋಣ ಅಂತಂದರು. ನಾವು ಒಪ್ಪಂದಕ್ಕೆ ಬಹಳ ಉತ್ಸುಕ ಆಗಿದ್ದೇನೆ. ಇದು ಬಹಳ ಒಳ್ಳೆಯ ಡೀಲ್ ಆಗಿರುತ್ತೆ. ಇನ್ಮೇಲೆ ಯಾವುದೇ ಯುದ್ಧ ಇರಲ್ಲ, ಅಣ್ವಸ್ತ್ರಗಳು ಇರಲ್ಲ, ಪರಮಾಣು ಅಸ್ತ್ರ ತಯಾರಿಸಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡ್ಬಿಟ್ರೆ ಮುಸ್ತಫಾ ಒಪ್ಕೋಬೇಕಲ್ಲ. ಇಲ್ಲಿ ನಮಗನ್ನಿಸ್ತಾ ಇದೆ ಇರಾನ್ ಒಳಗೇನೆ ಬೆಂಕಿ ಹಚ್ಚುವಂಥ ಒಂದು ಪ್ರಯತ್ನ ಟ್ರಂಪ್ ಮಾಡ್ತಾ ಇದ್ದಾರೆ ಅಂತ. ಈಗ ಮುಸ್ತಫಾಗೆ ಪರ್ಯಾಯವಾಗಿ, ಅಂದರೆ ಖಮೇನಿ ಕುಟುಂಬಕ್ಕೆ ಪರ್ಯಾಯವಾಗಿ ಅಲ್ಲೆಲ್ಲೋ ಒಂದು ನಾಯಕತ್ವ ಹುಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಮೊದಲೇ ಅಲ್ಲಿ ಸರ್ವಾಧಿಕಾರತ್ವ ಇದೆ, ಜೊತೆಗೆ ಅಲ್ಲಿನ ಶಿಯಾ ಕಾನೂನುಗಳು ಅಲ್ಲಿ ಜನರಿಗೆ ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇಲ್ಲ, ಭಾಳ ಹಿಂಸೆ ಮಾಡ್ತಿದ್ದಾರೆ ಅಂಥೇಳಿ ಪ್ರತಿಭಟನೆಗಳು ನಡೆದಿದ್ದಾವೆ. ಹಾಗಾಗಿನೇ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಟ್ರಂಪ್ ಈಗ ಇವರ ಬೆಂಬಲಿತ ನಾಯಕತ್ವವನ್ನು ಹುಟ್ಟು ಹಾಕಿದ್ದಾರಾ ಅನ್ನುವಂಥ ಅನುಮಾನಗಳಿದ್ದಾವೆ.